ಪಾಪು ಹಾಯ್, ವೆಲ್ಕಮ್ ಬ್ಯಾಕ್. ನಾನು ಒಂದು ಸ್ಟ್ರಾಬೆರಿ ಫಾರ್ಮಿಗೆ ಕಾಲ್ ಮಾಡಿ ಅವೈಲಬಿಲಿಟಿ ಚೆಕ್ ಮಾಡಿದ್ದೆ, ಓಪನ್ ಇದ್ದಾರೆ ಅಂತ ಹೇಳಿದರು. ಸೊ ಅಲ್ಲಿ ಆ್ಯನಿಮಲ್ಸ್ ಇರಲಿಲ್ಲ. ಸೊ ಪಾಪಗೆ ಆ್ಯನಿಮಲ್ಸ್ ತೋರಿಸ್ಬೇಕಂತ ನಾವು ಬೇರೆ ಫಾರ್ಮಿಗೆ ಹೋದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಆ ಫಾರ್ಮ್ ಕ್ಲೋಸ್ ಆಗಿತ್ತು. ಆ್ಯಂಡ್ ಮತ್ತೆ ಅದು ಬೇಡ ಅಂತೇಳಿ ಇನ್ನೊಂದು ಫಾರ್ಮಿಗೆ ಹೋದ್ವಿ, ಆ ಫಾರ್ಮು ಕ್ಲೋಸ್ ಆಗಿತ್ತು. ಅದಕ್ಕೆ ಅಭಿ ಬೈಕೊಂಡು ಕರ್ಕೊಂಡು ಹೋಗ್ತಾ ಇರೋದು ಇವಾಗ. ನೋಡಿ ಹೇಗಿರುತ್ತೆ ನಮ್ಮ ಫಾರ್ಮ್ ವಿಸಿಟ್. ಕೆಲಸ ಇರಲ್ಲ ನಿನಗೆ, ಅದಕ್ಕೆ ನಾನು ನಾಯಿ ಸುಸ್ದಂಗೆ. ಸೊ ಫೈನಲಿ ಫಸ್ಟ್ ಡಿಸೈಡ್ ಮಾಡಿದ ಫಾರ್ಮ್ಗೆ ಬರೋ ಥರ ಆಯಿತು. ಸೊ ಬಂದು ನಾವು ಇಲ್ಲಿ ಸ್ಟ್ರಾಬೆರಿ ಪಿಕ್ಕಿಂಗ್ಗೆ ಬ್ಯಾಸ್ಕೆಟ್ ತೊಗೊಳ್ತಾ ಇದ್ದೀನಿ. ಅನ್ಫಾರ್ಚುನೇಟ್ಲಿ ಸ್ಟ್ರಾಬೆರಿ ಸೀಸನ್ ಎಂಡ್ ಆಗ್ತಾ ಇದೆ. ಸೊ ಎಲ್ಲ ಪ್ಲ್ಯಾಂಟ್ಸ್ನ ಎಲ್ಲ ಕಿತ್ಬಿಡ್ತಾಯಿದ್ರು ಫ್ರಮ್ ದ ರೋಡ್. ಇಲ್ಲಿ ವಾ, ಗುಡ್ ಜಾಬ್, ಗುಡ್ ಹೈ ಹೈ ಫೈ ಹಬ್ಬ. ವಾವ್, ಹಾಯ್. ಅಲ್ಲ ನೀನು ಬ್ಯಾಸ್ಕೆಟ್ಗೆ ಹಾಕು. ತಿಂತ್ಯಾ? ಹಾಂ ಮಾಡು. ಎಂಜಿಲ್ ತಿನ್ನಲ್ಲ ಕಣಮ್ಮ. ತುಂಬ ಸ್ಟ್ರಾಬೆರೀಸ್ ಇರಲಿಲ್ಲ, ಅದರಿಂದ ಅರ್ಧ ಬ್ಯಾಸ್ಕೆಟ್ ಅಷ್ಟೇ ಫಿಲ್ ಮಾಡಲಿಕ್ಕಾಯಿತು. ಸೊ ಅರ್ಧ ಬ್ಯಾಸ್ಕೆಟ್ಗೆ ಇಲ್ಲಿ $9 ಪೇ ಮಾಡಬೇಕು. ನಾವು ಅದು ಪೇ ಮಾಡಿ ಮತ್ತು ಬೇರೆ ಫ್ರೂಟ್ಸ್ ಬೇಕಿತ್ತು, ಸ್ವಲ್ಪ ಫ್ರೂಟ್ಸ್ ತೊಗೊಂಡು ಅಲ್ಲಿಂದ ನಾವು ಮಾಲಿಗೆ ಹೋದ್ವಿ ಸ್ವಲ್ಪ ಶಾಪಿಂಗ್ ಮಾಡಲಿಕ್ಕೆ. ಮನೆಯಿಂದ 10 ಮಿನಿಟ್ಸ್ ಡ್ರೈವಲ್ಲಿ ಈ ಫುಡ್ ಟ್ರಕ್ ಸ್ಟಾಲ್ನ ಹಾಕ್ಕೊಂಡಿರ್ತಾರೆ. ಇದನ್ನು ನಾನು US ಅಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇವಾಗ ನಾವು ಅಲ್ಲಿಗೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನ ಅಂತ ಬಂದ್ವಿ. ಆರ್ಡರ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀವಿ ಇವಾಗ. ಆ್ಯಂಡ್ ಇದು ಕೊಡ್ತಾರೆ, ಇದು ಬೀಪ್ ಆಗುತ್ತೆ. ಸೊ ದೆನ್ ಅವರ್ ಆರ್ಡರ್ ಇಸ್ ರೆಡಿ, ಹೋಗಿ ಕಲೆಕ್ಟ್ ಮಾಡ್ಕೋಬೇಕು. ಮ್ಯಾಂಗೋ ಫಲೂಡಾ ಬಂತು. ಇದೊಂದು ನಂಗೆ ತುಂಬ ಇಷ್ಟ ಆಯಿತು. ಇಂಡಿಯಾದಲ್ಲಿ ಇದ್ದಾಗೆ ಸ್ವಲ್ಪ ಲೈವ್ಲಿಯಾಗಿ ಫೀಲ್ ಆಗುತ್ತೆ ನಮ್ಮ ಇಂಡಿಯನ್ಸ್ನೆಲ್ಲ ಇಲ್ಲಿ ನೋಡ್ತಾ. ಸೊ ಇಟ್ ವಾಸ್ ಅ ಗುಡ್ ಡೇ. ನಮ್ಮದು ಡೇ ಹೇಗಿತ್ತಂತ ಕಾಮೆಂಟ್ ಮಾಡಿ. ಆ್ಯಂಡ್ ಹೋಪ್ ಯು ಲೈಕ್ ಮೈ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.